ನಮಸ್ಕಾರ. ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ನಮ್ ಜೊತೆ ಇವತ್ತು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಸರ್ಕಾರಿ ಮನೋವೈದ್ಯ ಆಗಿರುವಂತಹ ಡಾಕ್ಟರ್ ಪ್ರಾಜಕ್ತ ರಾವ್ ಹವಾಲ್ದಾರ್ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಈಗ ಮೊದಲನೇದಾಗಿ ವಿಶ್ವ ಸ್ಕಿಜೋಫ್ರೇನಿಯಾ ದಿನ ಅಂತ ಯಾವಾಗ ಆಚರಣೆ ಮಾಡ್ತಾರೆ ಮತ್ತೆ ಯಾಕೆ ಆಚರಣೆ ಮಾಡ್ತಾರೆ? ಇವಾಗ ನಾವು ನೋಡ್ಲಿಕ್ಕೆ ಹೋದ್ರೆ ಪ್ರತಿ ಒಂದು ದಿನದ ಆಚರಣೆ ನಾವು ಮಾಡ್ತಾ ಇದ್ದೇವೆ. ಹೇಗೆ ನಾವು ಮದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೇವೋ, ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೇವೋ. ಸೊ ಅದ್ರ ಅರ್ಥ ಇದಲ್ಲ ಅಂದ್ರೆ ಅದು ಒಂದೇ ದಿವಸ ನಾವು ಮದರ್ಸ್ ಡೇ ಅಂದ್ರೆ ಅಮ್ಮನ ಪ್ರೀತಿ ಮಾಡೋದು ಒಂದೇ ದಿವಸ ಅಂತ ಅಲ್ಲ. ಸೊ ಯಾಕೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ ಅಂದ್ರೆ ಆ ದಿವಸಕ್ಕೆ ಒಂದು ಮಹತ್ವ ಕೊಡುವ ಅಂತ. ಸೊ ಹಾಗೇನೆ ವರ್ಲ್ಡ್ ಸ್ಕಿಜೋಫ್ರೇನಿಯಾ ಡೇ ಅಂತ ನಾವು May 24 ಅಂದ್ರೆ May 24ಕ್ಕೆ ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡುವಂಥದ್ದು. ಇದು May 24 ಯಾಕೆ ಇದೆ ಅಂತ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ರೀಸನ್ ಏನು ಇಲ್ಲ. ಅಂದ್ರೆ ಆ ದಿವಸ ಏನೋ ಆಗಿತ್ತು ಅಥವಾ ಯಾವ್ದೋ ಸೈಂಟಿಸ್ಟ್ ಏನೋ ಮಾಡಿದ್ರು ಆ ತರ ಈ ದಿವಸಕ್ಕೆ ಆ ತರ ಏನೂ ಇಲ್ಲ. ಖಾಲಿ ಸ್ಟಾರ್ಟ್ ಮಾಡಿದ ಒಂದೇ ಕಾರಣ ಅಂದ್ರೆ ಜನರಿಗೆ ಮಾನಸಿಕ ಆರೋಗ್ಯದ ವಿಷಯ ಸ್ವಲ್ಪ ಅವೇರ್ನೆಸ್ ಬರಲಿ ಅಂತ. ಸೊ ಅದರಲ್ಲಿ ಮಾನಸಿಕ ವಿಷಯ ಅಂತ ನಾವು ಹೇಳುವಾಗ ಸುಮಾರೆಲ್ಲ ಕಾಯಿಲೆಗಳು ಬರುತ್ತೆ. ಸೊ ಎಲ್ಲ ಒಂದೊಂದು ಕಾಯಿಲೆಗೆ ನಾವು ಒಂದೊಂದು ದಿವಸ ಅಂತ ಇಟ್ಟಿದ್ದೇವೆ. ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಂತ ಒಂದಿಟ್ಟಿದ್ದೇವೆ, ಸುಸೈಡ್ ಪ್ರಿವೆನ್ಷನ್ ಡೇ ಅಂತ ಇಟ್ಟಿದ್ದೇವೆ. ಹಾಗೆಯೇ ಸ್ಕಿಜೋಫ್ರೇನಿಯಾ ಕಾಯಿಲೆ ಯಾವುದಿದೆ, ಮಾನಸಿಕ ರೋಗ ಯಾವುದಿದೆ ಅದಕ್ಕಾಗಿ ಅಂತ ಒಂದು ದಿವಸ ನಾವು ಅವೇರ್ನೆಸ್ಸಿಗೆ ಅಂತ ಇಟ್ಟಿರುವ ದಿವಸ May 24. ಸೊ ಪ್ರತಿ ವರ್ಷನೂ May 24ಕ್ಕೆ ನಾವು ವಿಶ್ವ ಸ್ಕಿಜೋಫ್ರೇನಿಯಾ ಡೇ ಅಂತ ಆಚರಣೆ ಮಾಡುವಂಥದ್ದು. ಇನ್ನೊಂದು ಏನಂದ್ರೆ ಪ್ರತಿ ಒಂದು ವರ್ಷವೂ ನಾವು ಒಂದು ಥೀಮ್ ಅಂತ ಇಡ್ತೇವೆ. ಅಂದ್ರೆ ಇಡೀ ವರ್ಷದ ಫೋಕಸ್ ಆ ಥೀಮ್ ಮೇಲೆ ಹೋಗ್ಲಿ ಅಂತ. ಸೊ ಈ ಸತಿ ನಾವು ಗವರ್ಮೆಂಟ್ ಏನು ಥೀಮ್ ಇಟ್ಟಿದೆ ಅಂದ್ರೆ ಸೆಲೆಬ್ರೇಟ್ ದ ಪವರ್ ಆಫ್ ಕಮ್ಯುನಿಟಿ ಕೈಂಡ್ನೆಸ್ ಅಂತ. ಸೊ ಇದರ ಅರ್ಥ ಏನಂದ್ರೆ ಇವಾಗ ಡಾಕ್ಟರ್ಸ್, ಮನೋತಜ್ಞರು ಎಲ್ಲರೂ ಈ ಮನೋರೋಗ ಏನಿದೆ ಅದಕ್ಕೆ ಜನರು ಬೇಗ ಹಾಸ್ಪಿಟಲಿಗೆ ಬರಲಿ ಅಂತ ಸುಮಾರೆಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆದ್ರೆ ಈ ಸತಿ ಈ ಥೀಮ್ ಇದ ಅರ್ಥ ಏನಂದ್ರೆ ನಾರ್ಮಲ್ ಪೀಪಲ್ ಅಂದ್ರೆ ನಾರ್ಮಲ್ ಪಬ್ಲಿಕ್ ಏನ್ ಮಾಡ್ಬೋದು ಸ್ಕಿಜೋಫ್ರೇನಿಯಾ ವಿಷಯದಲ್ಲಿ. ಮೊದಲನೇದಾಗಿ ಅಂದ್ರೆ ಒಂದು ಮಾನಸಿಕ ರೋಗ ಅಂತ ಒಂದು ಸ್ಟಿಗ್ಮಾ ಯಾವತ್ತೂ ಇದೆ. ಇವಾಗ ನಾವು ಹೇಗೆ ಡಯಾಬಿಟೀಸ್ ಹೇಳ್ತೇವೋ, ಹೈಪರ್ ಟೆನ್ಷನ್ ಹೇಳ್ತೇವೋ, ಅದು ನಾವು ಒಂದು ಓಪನ್ ಆಗಿ ಹೇಳ್ತೇವೆ. ಇವಾಗ ನಂಗೆ ಡಯಾಬಿಟೀಸ್ ಇದೆ, ನಂಗೆ ಹೈಪರ್ ಟೆನ್ಷನ್ ಇದೆ, ನಾನು ಇದಕ್ಕೆ ಮದ್ದು ತಗೊಳ್ತಾ ಇದ್ದೇನೆ ಅಂತ ನಾವು ಓಪನ್ ಆಗಿ ಹೇಳ್ತೇವೆ. ಅದೇ ರೀತಿಯಲ್ಲಿ ನಾವು ಡಿಪ್ರೆಷನ್ ಇದ್ರೆ ನಮ್ಗೆ ನಾವು ಮದ್ದಲ್ಲಿ ತಗೊಳ್ತಾ ಇದ್ದೇವೆ ಅಂತ ಯಾವತ್ತೂ ಹೇಳೋದಿಲ್ಲ. ಯಾಕಂದ್ರೆ ಜನರು ಏನ್ ಅನ್ಕೊಳ್ತಾರೋ, ನಂಗೆ ತೊಂದರೆ ಇದೆ ಅಂತ ಅನ್ಸ್ತಾರೋ, ನಂಗೆ ಜಾಬ್ ಕೊಡೋದಿಲ್ವೋ, ನನಗೆ ಮದುವೆ ಆಗೋದಿಲ್ವೋ, ಆ ತರ ಒಂದು ಆ ತರ ತಪ್ಪು ತಿಳುವಳಿಕೆ ತುಂಬಾನೇ ಇದೆ. ಸೊ ಅದಕ್ಕಾಗಿ ಈ ಸತಿದು ಥೀಮ್ ಏನಂದ್ರೆ ಜನರು ಈ ಕಾಯಿಲೆ ಏನಂತ ಒಂದು ಅರ್ಥ ಮಾಡ್ಕೊಂಡು ಅದಕ್ಕಾಗಿ ನಾವೀಗ ಏನೆಲ್ಲ ಲಕ್ಷಣ ಇದೆ ಅಂತ ಅದನ್ನು ನಾವು ಕವರ್ ಮಾಡ್ತೇವೆ. ಅದೆಲ್ಲ ಅರ್ಥ ಮಾಡಿಕೊಂಡು ಯಾರಿಗೆಲ್ಲ ತೊಂದರೆ ಇದೆ ಅವ್ರು ಬೇಗ ಡಾಕ್ಟರ್ ಹತ್ರ ಒಮ್ಮೆ ಭೇಟಿಯಾಗಿ ಅದನ್ನ ಗುಣಪಡುವಂಥದ್ದು ಈ ಥೀಮಿದು ಅರ್ಥ. ಡಾಕ್ಟರ್, ಈಗ ನೀವು ಮೊದಲೇ ಹೇಳ್ದಾಗೆ ಮಾನಸಿಕ ರೋಗ ಅಂತ ಹೇಳಿದ ಕೂಡಲೇ ತಿಳುವಳಿಕೆಗೆ ತಪ್ಪು ತಿಳುವಳಿಕೆಗಳು ಜಾಸ್ತಿ, ಮೂಢನಂಬಿಕೆಗಳು ಜಾಸ್ತಿ, ಅಂತವರನ್ನು ಸಮಾಜ ನೋಡುವಂತ ದೃಷ್ಟಿಯೇ ಬೇರೆ ರೀತಿ. ಅದೇ ರೀತಿ ಸ್ಕಿಜೋಫ್ರೇನಿಯಾದ ಬಗ್ಗೆ ಮೂಢನಂಬಿಕೆ ಅಥವಾ ತಪ್ಪು ತಿಳುವಳಿಕೆ ಏನೇನಿದೆ ಅಂತ? ಹೌದು, ಅದೇ ಇವಾಗ ನೋಡ್ಬೇಕಾದ್ರೆ ಮಾನಸಿಕ ರೋಗ ವಿಷಯದಲ್ಲಿ ಎಷ್ಟು ತಿಳುವಳಿಕೆ ಇದೆಯೋ ಅಷ್ಟೇ ಮೂಢನಂಬಿಕೆನೂ ಇದೆ, ಅಷ್ಟೇ ತಪ್ಪು ತಿಳುವಳಿಕೆನೂ ಜನರಲ್ಲಿ ಜಾಸ್ತಿ ಇದೆ. ಸೊ ಸ್ಪೆಷಲಿ ಸ್ಕಿಜೋಫ್ರೇನಿಯಾ ಅಂತ ಹೇಳುವಾಗ ಜನರಲ್ಲಿ ಸುಮಾರೆಲ್ಲ ಮೂಢನಂಬಿಕೆ ಇರುತ್ತೆ. ಒಂದು ಮುಖ್ಯವಾದ ಮೂಢನಂಬಿಕೆ ಅಂದ್ರೆ ಜನರು ನೆನೆಸ್ತಾರೆ ಸ್ಕಿಜೋಫ್ರೇನಿಯಾ ಮಾತ್ರ ವೀಕ್ ಜನರಿಗೆ ಬರುವಂಥದ್ದು, ಅವರಿಗೆ ಮೋಸ್ಟ್ಲಿ ಧೈರ್ಯ ಇಲ್ಲ ಅದಕ್ಕಾಗಿ ಅವ್ರಿಗೆ ಸ್ಕಿಜೋಫ್ರೇನಿಯಾ ಬರ್ತಾ ಇದೆ, ಅಥವಾ ಅವ್ರದ್ದು ವಿಲ್ ಪವರ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅದಕ್ಕೆ ಅವ್ರಿಗೆ ಸ್ಕಿಜೋಫ್ರೇನಿಯಾ ಬರ್ತಾ ಇದೆ ಅಂತ. ಅದು ಇದು ಎಲ್ಲಕ್ಕಿಂತ ದೊಡ್ಡ ತಪ್ಪು ತಿಳುವಳಿಕೆ. ಸ್ಕಿಜೋಫ್ರೇನಿಯಾ ಬೇರೆ ಯಾವ್ದು ಕಾಯಿಲೆ ಇದೆಯೋ, ಈಗ BP ಇದೆಯೋ, ಹೈಪರ್ ಟೆನ್ಷನ್ ಇದೆಯೋ, ಅದು ಡಯಾಬಿಟೀಸ್ ಇದೆ, ಅದು ಹೇಗೆ ಯಾರಿಗೂ ಬರ್ಬೋದು ಹಾಗೆ ಸ್ಕಿಜೋಫ್ರೇನಿಯಾನು ಒಂದು ಮಾನಸಿಕ ರೋಗ, ಯಾರಿಗೂ ಬರ್ಬೋದು. ಅದಕ್ಕೆ ಮಾತ್ರ ಟ್ರೀಟ್ಮೆಂಟ್ ಅಗತ್ಯ, ಟ್ರೀಟ್ಮೆಂಟ್ ಮಾಡಿಸಿಕೊಳ್ಬೇಕಂತ ಒಂದು ಮೂಢನಂಬಿಕೆ. ಸೆಕೆಂಡ್ ಆಗಿ ಹೆಚ್ಚಾಗಿ ಪೇರೆಂಟ್ಸ್ ಬರುವಾಗ ಪೇರೆಂಟ್ಸ್ ಹೇಳ್ತಾರೆ, ಓ ಈಗ ನಾನು ಮಕ್ಕಳನ್ನು ಮೋಸ್ಟ್ಲಿ ಸರಿಯಾಗಿ ನೋಡ್ಕೊಳ್ಳಿಲ್ವೋ, ಸ್ಪೆಷಲಿ ಮದರ್ಸ್. ಈಗಿನ ಜನ್ರೇಷನ್ಲಿ ಹೆಚ್ಚಾಗಿ ಪೇರೆಂಟ್ಸ್ ಇಬ್ಬರು ವರ್ಕಿಂಗ್ ಇರುವಾಗ ಮದರ್ಸ್ ವರ್ಕ್ ಮಾಡ್ತಾ ಇದ್ದಾರೆ, ಫಾದರ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಆ ಟಾರ್ಗೆಟ್ ಇನ್ನು ಮದರ್ಸ್ ಮೇಲೆ ಸ್ವಲ್ಪ ಜಾಸ್ತಿನೇ. ಸೊ ಅವರು ಆಗ ಬಂದು ಹೇಳ್ತಾರೆ ಏನಂದ್ರೆ, ನಾನು ಆಫೀಸಿಗೆ ಹೋಗ್ತಾ ಇದ್ದೇನೆ ಮೋಸ್ಟ್ಲಿ, ಅದಕ್ಕೆ ನಾನು ಹೆಚ್ಚು ಫೋಕಸ್ ಕೊಡ್ತಾ ಇಲ್ಲ ಮಗು ಮೇಲೆ, ಅದರಿಂದಾಗಿ ಅವ್ರಿಗೆ ಸ್ಕಿಜೋಫ್ರೇನಿಯಾ ಬಂದಿದೆ ಅಂತ. ಸೊ ಇದನ್ನು ಒಂಥರ ಗಿಲ್ಟ್ ಅವರಲ್ಲಿ ಇರುವಾಗ ಇದನ್ನು ಒಂಥರದ ಮೂಢನಂಬಿಕೆನೆ. ಯಾಕಂದ್ರೆ ಸುಮಾರು ಮಕ್ಕಳು ಅನಾಥರಿದ್ದಾರೆ, ಯಾರಿಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಆದ್ರೆ ಅವರಲ್ಲಿ ಸ್ಕಿಜೋಫ್ರೇನಿಯಾ ಇಲ್ವಲ್ಲ, ಆ ತರ ಥಿಯರಿ ಇದ್ರೆ ಅವರಿಗೂ ಸ್ಕಿಜೋಫ್ರೇನಿಯಾ ಬರ್ಬೇಕಿತ್ತಲ್ಲ. ಸೊ ಅದು ಇನ್ನೊಂದೊಂದು ಮೂಢನಂಬಿಕೆ ಜನರಲ್ಲಿ ಇರುವಂಥದ್ದು. ಇನ್ನು ಮೂರನೇದಾಗಿ ಅಂದ್ರೆ ಇವಾಗ ಒಬ್ಬರಿಗೆ ಸ್ಕಿಜೋಫ್ರೇನಿಯಾ ಇದೆ, ತಂದೆಗೂ ಸ್ಕಿಜೋಫ್ರೇನಿಯಾ ಇರ್ಬೋದು, ತಾಯಿಗೂ ಸ್ಕಿಜೋಫ್ರೇನಿಯಾ ಇರ್ಬೋದು. ಹಾಗಿರುವಾಗ ಮಕ್ಕಳಿಗೆ ಬರತ್ತಾ ಅಂತ ಒಂದು ನಾವು ಹೇಳ್ಬೋದಂದ್ರೆ ಜೆನೆಟಿಕ್ ಇರುವಾಗ ಅವರಿಗೆ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ, ಅದು ಇಲ್ಲ ಅಂತ ಹೇಳುದಿಲ್ಲ. ಆ ಕಾರಣದಿಂದ 100% ಅವ್ರಿಗೆ ಬರುತ್ತಾ, ಅದು ತಪ್ಪು ತಿಳುವಳಿಕೆ.
ಅದು ಹೇಳಲಿಕ್ಕೆ ಆಗೋದಿಲ್ಲ. ಇವಾಗ ಇಬ್ಬರು ಪೇರೆಂಟ್ಸಿಗೂ ಸ್ಕಿಜೋಫ್ರೇನಿಯಾ ಇದೆ ಅಂತ ಇದ್ರೂ ಸಹ ಅವು ಮಕ್ಕಳಿಗೆ ಬರುವಂತ ಚಾನ್ಸಸ್ 40% ಮಾತ್ರ. ಸೊ ಇಲ್ಲಿನೂ 100% ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸ್ಪೆಷಲಿ ಮಾನಸಿಕ ರೋಗ ಏನಿದೆ ಅದಕ್ಕೆ ಯಾವುದು ಒಂದು ಸಿಂಗಲ್ ರೀಸನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಯಾವತ್ತೂ ಹೇಳುವಾಗ ಅದೊಂದು ಮಲ್ಟಿಫ್ಯಾಕ್ಟೋರಿಯಲ್ ಡಿಸೀಸ್ ಅಂತಾನೆ ಹೇಳೋದು. ಸೊ ಆ ರೀತಿಯ ಮೂಢನಂಬಿಕೆನೂ ಜಾಸ್ತಿ ಇದೆ. ಮತ್ತು ಇನ್ನು ಮೂಢನಂಬಿಕೆ ಹೇಳಬೇಕಾದ್ರೆ ಕೆಲವೊಂದ್ರಲ್ಲಿದೆ, ಅವ್ರು ಮೋಸ್ಟ್ಲಿ ಯಾರೋ ಏನೋ ಮಾಟ ಮಂತ್ರ ಮಾಡಿರಬೇಕು, ಅಥವಾ ಅವ್ರದ್ದು ಜಾತಕದಲ್ಲಿ ಏನೋ ದೋಷ ಇರಬೇಕು, ಅಥವಾ ಮುಂಚೆ ಲೈಫಲ್ಲಿ ಮೋಸ್ಟ್ಲಿ ಏನೋ ಕರ್ಮ ಮಾಡಿರಬೇಕು. ಸೊ ಇದು ಯಾವ ರೀಸನಿಗೂ ಅದು ಯಾವುದಕ್ಕೂ ಸೈಂಟಿಫಿಕ್ ಎವಿಡೆನ್ಸ್ ಅಂತೂ ಇಲ್ವೇ ಇಲ್ಲ. ಇನ್ನೊಂದು ಏನಂದ್ರೆ ಮುಖ್ಯ ಇರುವಂಥದ್ದು ಸ್ಕಿಜೋಫ್ರೇನಿಯಾ ಒಂದು ರೋಗ ಅಂತ ನೀವು ಆಲೋಚನೆ ಮಾಡಿ, ಹೇಗೆ ಬೇರೆ ಜ್ವರ ಶೀತ ಕೆಮ್ಮಿಗೆ ನೀವು ಮದ್ದು ಮಾಡಿಸ್ತೀರೋ ಹಾಗೇನೆ ಸ್ಕಿಜೋಫ್ರೇನಿಯಾಗೆ ಮದ್ದು ಮಾಡಲೇಬೇಕು. ಓಕೆ ಡಾಕ್ಟರ್, ಸ್ಕಿಜೋಫ್ರೇನಿಯಾ ಅಂತ ಹೇಳಿದ್ರೆ ಏನು ಅಂತ, ಯಾಕೆ ಯಾವ ಕಾರಣದಿಂದ ಅದು ಬರುತ್ತೆ? ನೋಡಿ, ಸ್ಕಿಜೋಫ್ರೇನಿಯಾ ಅಂತ ಆದ್ರೆ ಒಂದು ಮಾನಸಿಕ ರೋಗ. ಸೊ ಇದು ಬರುವ ಕಾರಣ ಸುಮಾರೆಲ್ಲ ಇದೆ. ಸೊ ನಾನು ಹೇಳಿದಾಗೆ ಅದು ಮಲ್ಟಿಫ್ಯಾಕ್ಟೋರಿಯಲ್. ಒಂದು ಮುಖ್ಯವಾದ ಕಾರಣ ಜೆನೆಟಿಕ್ಸ್. ಸೊ ಜೆನೆಟಿಕ್ಸ್ನ ಯಾವತ್ತೂ ನಾವು ಪೂರ್ತಿ ಅಂತ ಇಗ್ನೋರ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ನಾನು ಹೇಳಿದಾಗ ಈಗ ಒಬ್ಬರಿಗೆ ಸ್ಕಿಜೋಫ್ರೇನಿಯಾ ಇದೆ ಅಂತ ಆದರೆ ತಂದೆ ಆಗಲಿ ತಾಯಿ ಆಗಲಿ ಅವರಿಗೆ ಮಕ್ಕಳಿಗೆ ಬರುವಂಥ ಚಾನ್ಸಸ್ ಆಲ್ಮೋಸ್ಟ್ 100% ಅಷ್ಟಿದೆ. 12% ರಿಸ್ಕ್ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಇಬ್ಬರಿಗೂ ಇದೆ ಅಂತ ಹೇಳಿದರೆ ಅದು ಚಾನ್ಸಸ್ ಜಾಸ್ತಿ ಆಗುತ್ತೆ, 40% ಅಂತ ಹೇಳ್ಬೋದು. ಸೊ ಆ ಥರ ಫ್ಯಾಮಿಲಿ ಹಿಸ್ಟ್ರಿ ಇರುವಲ್ಲಿ ಒಂದು ಮುಖ್ಯ ಕಾರಣ ಇದೇ ಇರುತ್ತೆ. ಮಾತ್ರ ಇದರೊಟ್ಟಿಗೆ ನಮ್ಮದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸು ಅದಕ್ಕೆ ಆ್ಯಡ್ ಆಗುತ್ತೆ. ಇವಾಗ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಏನಂತ ಹೇಳಬೇಕಾದ್ರೆ ಒಂದು ಮುಖ್ಯವಾದ ಕಾರಣ ನಮ್ಮದು ಲೈಫ್ ಸ್ಟೈಲ್. ಇವಾಗ ಲೈಫ್ ಸ್ಟೈಲ್ ನಾವು ನೋಡ್ತಾ ಇದ್ರೆ ಜಾಬಲ್ಲಿ ಸ್ಟ್ರೆಸ್ ತುಂಬ ಜಾಸ್ತಿ ಇದೆ, ಒತ್ತಡ ತುಂಬಾ ಜಾಸ್ತಿ ಇದೆ. ಜನರಿಗೆ ಯಾರಿಗೂ ಬ್ರೇಕ್ ತಗೊಳ್ಳಿಕ್ಕೆ ಮನಸ್ಸೇ ಇಲ್ಲ, ಎಲ್ಲರೂ ರೇಸಲ್ಲೇ ಇದ್ದಾರೆ, ನಾವು ಮುಂದೆ ಹೋಗಲೇಬೇಕಂತ ರೇಸಲ್ಲಿದ್ದಾರೆ. ಸೊ ಈ ಥರ ಹೋಗುವಾಗ ಅವ್ರು ತಮ್ಮದು ಮೆಂಟಲ್ ಹೆಲ್ತ್ ಆಗಲಿ ಫಿಸಿಕಲ್ ಹೆಲ್ತ್ ಆಗಲಿ ಇಗ್ನೋರ್ ಮಾಡ್ತಾರೆ. ಸೊ ಒನ್ ಆಫ್ ದ ರೀಸನ್ ಸ್ಟ್ರೆಸ್ ಇರುತ್ತೆ. ಸೆಕೆಂಡ್, ಕೆಟ್ಟ ಅಭ್ಯಾಸ ಚಟ ಇರುವಂಥದ್ದು, ಅದು ಆಲ್ಕೋಹಾಲ್ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಅಥವಾ ತಂಬಾಕು ಆಗಿರ್ಬೋದು. ಇದು ಎರಡು ಜಾಸ್ತಿ ಕಂಡು ಬರುವಂಥದ್ದು. ಮಾತ್ರ ಸ್ಕಿಜೋಫ್ರೇನಿಯಾ ಸ್ಪೆಸಿಫಿಕ್ಲಿ ಹೇಳಬೇಕಾದ್ರೆ ಮೂರನೇದು ಇಂಪಾರ್ಟೆಂಟ್ ಸಬ್ಸ್ಟೆನ್ಸ್ ನಾವು ಹೇಳೋದು ಕ್ಯಾನಬಿಸ್, ಗಾಂಜಾ ಅಂತ ನಾವು ಯಾವುದು ಹೇಳ್ತೇವೆ ಅದು. ಸೊ ಈ ಸಬ್ಸ್ಟೆನ್ಸ್ ಇದು ಚಟ ಇರೋರಿಗೂ ಈ ಕಾಯಿಲೆ ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಜೆನೆಟಿಕ್ಸ್ ಮತ್ತು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಒಟ್ಟಿಗೆ ಕೂಡಿ ಸ್ಕಿಜೋಫ್ರೇನಿಯಾ ಅಂತ ಕಾಯಿಲೆ ಬರುವ ಲಕ್ಷಣ ಹಾಗೂ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ಜೆನೆಟಿಕ್ಸ್ ಇರುವಾಗ ಇದು ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸಿಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲೇಬೇಕಾಗತ್ತೆ. ನಿಮ್ಮದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ನಾವೇನು ಹೇಳ್ತೇವೋ ಅಥವಾ ಚಟ ಅದು ಕಮ್ಮಿ ಮಾಡಿ ಅದನ್ನ ಸ್ಟಾಪ್ ಮಾಡಬೇಕಾಗ್ಬೋದು. ಅದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಇದೆ ಸ್ಕಿಜೋಫ್ರೇನಿಯಾ ಕಾಯಿಲೆಗೆ ಗುಣಪಡಿಸ್ಲಿಕ್ಕೆ. ಓಕೆ ಮ್ಯಾಮ್, ಇದ್ರದ್ದು ಲಕ್ಷಣಗಳು ಯಾವ ರೀತಿ? ಸ್ಕಿಜೋಫ್ರೇನಿಯಾ ಇದೆ ಅಂತ ಅವರಿಗೆ ನಮ್ಗೆ ಯಾವ ಲಕ್ಷಣಗಳಿಂದ ಗೊತ್ತಾಗುತ್ತೆ? ಹೌದು, ಆ ಸ್ಕಿಜೋಫ್ರೇನಿಯಾ ನೀವು ನೋಡಿದಾಗೆ ಡಿಪ್ರೆಷನ್ ಮತ್ತು ಆನ್ಸೈಟಿಯಿಂದ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಸೊ ಸ್ಕಿಜೋಫ್ರೇನಿಯಾ ಹೇಗೆ ಹೇಳ್ಬೋದಂದರೆ, ಈಗ ನಾರ್ಮಲ್ ಆಗಿ ಇರುವ ಮನುಷ್ಯ ಒಬ್ಬರು ಸಡನ್ ಆಗಿ ಮಾತು ಕಡಿಮೆ ಮಾಡುವಂಥದ್ದು, ತುಂಬ ಮಿಂಗಲ್ ಆಗಿ ಫಂಕ್ಷನ್ ಎಲ್ಲ ಹೋಗ್ತಾ ಇರುವ ಜನ ಸಡನ್ ಆಗಿ ಫಂಕ್ಷನಿಗೆ ಹೋಗೋದಿಲ್ಲ, ಮನೇಲಿ ನಂಗೆ ಇರಬೇಕಂತ ಹೇಳೋದು, ಮನೇಲಿ ಇದ್ರೂ ಸಹ ಮನೆ ಮಂದಿ ಜೊತೆಗೆ ಮಾತಾಡೋದಿಲ್ಲ, ಕೋಣೆಯಲ್ಲಿ ಒಂದೇ ರೂಮಲ್ಲಿ ಹೋಗಿ ಒಂಟಿಯಾಗಿರ್ಬೇಕಂತ ಬಯಸುವರು. ಸೊ ಒಂದು ಅದು ಲಕ್ಷಣ ಇರುತ್ತೆ ಅವರಲ್ಲಿ. ಒಂಥರ ನಾವು ಸೋಷಿಯಲ್ ವಿಡ್ರಾವಲ್ ಅಂತ ಹೇಳ್ತೇವೆ, ಅಂದರೆ ಅವ್ರಿಗೆ ಯಾರು ಬೇಡ, ನಾವು ಒಂಟಿಯಾಗಿ ಇರುವ ಅಂತ ಅನಿಸ್ತದೆ. ಸೆಕೆಂಡ್ ಆಗಿರೋದು, ಕೆಲವೊಮ್ಮೆ ನೀವು ನೋಡ್ಬೋದು ತಾನಾಗೆ ತಾವೇ ಮಾತಾಡ್ತಾ ಇರ್ತಾರೆ. ಸೊ ನಾವು ದೂರದಿಂದ ನೋಡಬೇಕಾದ್ರೆ ಅವ್ರು ಒಬ್ರೊಬ್ಬರೇ ಮಾತಾಡ್ತಾ ಇರ್ತಾರೆ ಅಂತ ನಮಗೆ ಅನಿಸ್ತದೆ. ಸೊ ಅದು ಒಂದು ಲಕ್ಷಣ ಸ್ಕಿಜೋಫ್ರೇನಿಯಾದು. ಇನ್ನು ಮೂರನೇ ಲಕ್ಷಣ ನೋಡ್ಬೇಕಾದ್ರೆ ಅವರಲ್ಲಿ ನಿದ್ರೆ ಡಿಸ್ಟರ್ಬೆನ್ಸ್ ಬರುತ್ತೆ, ನಿದ್ರೆದ ಅಂಶ ತುಂಬ ಕಡಿಮೆ ಆಗಿರ್ಬೋದು. ಇನ್ನೊಂದು ಹೇಳಬೇಕಾದ್ರೆ, ಇವಾಗ ಜಾಬ್ ಹೋಗ್ತಾ ಇದ್ದಾರೆ ಸ್ಟೂಡೆಂಟ್ಸ್, ಕಾಲೇಜಿಗೆ ಹೋಗ್ತಾ ಇದ್ದಾರೆ, ಆ ಥರ ಇರಬೇಕಾದ್ರೆ ಸಡನ್ ಆಗಿ ನಾನು ಜಾಬಿಗೆ ಹೋಗೋದಿಲ್ಲ ಅಂತ ಹೇಳೋದು, ಅಥವಾ ನಾನು ಕಾಲೇಜಿಗೆ ಹೋಗೋದಿಲ್ಲ ಅಂತ ಹೇಳೋದು, ನಾನು ಮನೇಲೇ ಕೂತ್ಕೊಳ್ತೇನೆ ಅಂತ ಹೇಳೋದು. ಆ ಥರ ಮತ್ತೆ ಬಂದಾಗ ನಾವು ಕೇಳಿದರೆ ಯಾಕೆ ಹೋಗ್ತಾ ಇಲ್ಲ, ಇಷ್ಟುವರೆಗೆ ನೀವು ಚೆನ್ನಾಗಿ ಹೋಗ್ತಾ ಇದ್ರಲ್ಲ, ಯಾಕೆ ಹೋಗ್ತಾ ಇಲ್ಲ ಅಂತ ಹೇಳಬೇಕಾದ್ರೆ ಆವಾಗ ಅವ್ರು ಹೇಳ್ತಾರೆ, ನನಗೆ ತುಂಬ ಭಯ ಆಗ್ತದೆ, ಮನೆಯಿಂದ ಹೊರಗೆ ಹೋಗ್ಬೇಕಂದ್ರೆ ಭಯ ಆಗತ್ತೆ. ಏನು ಭಯ ಆಗತ್ತೆ ಅಂತ ಕೇಳಬೇಕಾದ್ರೆ ಅವ್ರು ಹೇಳ್ತಾರೆ, ಜನರೆಲ್ಲ ನನ್ನ ನೋಡ್ತಾ ಇದ್ದಾರೆ, ಎಲ್ಲೋ ನನ್ನ ವಿಷಯನೇ ಮಾತಾಡ್ತಾ ಇದ್ದಾರೆ, ಎಲ್ಲರೂ ಏನೋ ನನ್ನ ವಿಷಯನೇ ಪ್ಲ್ಯಾನಿಂಗ್ ಮಾಡ್ತಾ ಇದ್ದಾರೆ, ನನ್ನ ಹಿಂದೆನೇ ಬರ್ತಾ ಇದ್ದಾರೆ, ಆ ಥರ ಹೇಳುವವರು. ಅದು ಈಗ ಏನಾದ್ರು ಫುಡ್ ಕೊಟ್ಟರೆ ಅದಕ್ಕೆ ಏನೋ ಹಾಕಿದ್ದಾರೆ ಅಂತ ಅವರಿಗೆ ಒಂದು ಸಂಶಯ ಬರುವಂಥದ್ದು. ಸೊ ಈ ಸಂಶಯ ಕಾಯಿಲೆ ಜಾಸ್ತಿ ಸ್ಕಿಜೋಫ್ರೇನಿಯಾದಲ್ಲಿ ಕಾಣಲಿಕ್ಕೆ ಬರುತ್ತೆ. ಸೊ ಅದನ್ನು ಒಂದು ಥರದ ಲಕ್ಷಣ. ಸೊ ಇನ್ನೊಂದು ಹೇಳಬೇಕಾದ್ರೆ, ಒಬ್ಬರೇ ಕೂತ್ಕೊಳ್ದಾಗ ಯಾರು ಕಾಣ್ದಿದ್ದಾಗ ಅವರಿಗೆ ಸ್ವರ ಕೇಳಿಸುವಂಥದ್ದು ಕಿವಿಯಲ್ಲಿ. ನಾರ್ಮಲ್ ಆಗಿ ಯಾರು ಇದ್ದಾರಂತ ಸ್ವರ ಕೇಳೋದು ಅದು ನಾರ್ಮಲ್. ಆದರೆ ಈಗ ಮನೇಲಿ ಯಾರೂ ಇಲ್ಲ, ಇವರು ಒಂದೇ ಕೋಣೆಯಲ್ಲಿ ಕೂತಿದ್ದಾರೆ,
ಆದ್ರೆ ಇವರಿಗೆ ಒಂಥರ ಸ್ವರ ಕೇಳಿಸ್ತಾನೆ ಇದೆ. ಅದು ಹೆಂಗಸರ ಸ್ವರ ಇರ್ಬೋದು, ಗಂಡಸದ ಸ್ವರ ಇರ್ಬೋದು, ಆ ತರ ಕಂಟಿನ್ಯೂಸ್ ಆಗಿ ಸ್ವರ ಅಲ್ಲಿ ಕಿವಿಯಲ್ಲಿ ಸ್ವರ ಕೇಳುವಂಥದ್ದು, ಅದನ್ನು ಒಂದು ಬೇರೆಯವರು ಯಾರೋ ಮಾತಾಡ್ತಿದ್ದಾರ ಅಂತ, ನಮ್ ಜೊತೆ ಇನ್ನೊಬ್ರು ಯಾರು ಇದ್ದಾರೆ, ನಮ್ ಜೊತೆ ಯಾರೋ ಇದ್ದಾರೆ, ಯಾರೋ ನಮ್ ಜೊತೆ ಮಾತಾಡ್ತಾ ಇದ್ದಾರೆ, ಅಲ್ಲಿ ಅಷ್ಟು ಮಟ್ಟಿಗೆ ಹೋಗತ್ತಂದ್ರೆ ಅವ್ರು ನೆನ್ಸ್ತಾರ ಅದು ರಿಯಲ್ ಅಂತ. ಇವಾಗ ನೀವು ಹೇಳಿದ್ರು ಇಲ್ಲ, ಯಾರು ಇಲ್ಲ ಅಂತ ಹೇಳಿದ್ರು ಅವ್ರು ಅದು ನಂಬುದಿಲ್ಲ ಅಂತ. ಅವ್ರದ್ರಲ್ಲಿ ಅದು ರಿಯಾಲಿಟಿ, ಅವ್ರಿಗೆ ಅದು ಸ್ವರ ಕೇಳಿಸ್ತಾನೆ ಇರುತ್ತೆ, ಅದು 24/7 ಅವ್ರಿಗೆ ಕೇಳಿಸ್ತಾ ಇರತ್ತೆ. ಅದು ವಾಯ್ಸಸ್ ಏನ್ ಹೇಳ್ತದೆ ಅದ್ರ ಮೇಲೇನು ಅವ್ರದ್ದು ಬಿಹೇವಿಯರ್ ಚೇಂಜಸ್ ಆಗತ್ತೆ. ಇವಾಗ ವಾಯ್ಸಸ್ ಏನಾದ್ರೂ ಅವ್ರಿಗೆ ಬೈತಾ ಇದ್ರೆ ಇವ್ರು ಸಡನ್ ಆಗಿ ಇರಿಟೇಬಲ್ ಆಗುವಂಥದ್ದು, ಸಡನ್ ಆಗಿ ಏನಾದ್ರು ಬಾಗಿಲಿದ್ರೆ ಅದನ್ನ ಬಡಿಯುವಂಥದ್ದು, ಆ ಥರ ಸಡನ್ ಆಗಿ ವೈಲೆಂಟ್ ಆಗೋ ಬಿಹೇವಿಯರು ಇರುತ್ತೆ ಇವರಲ್ಲಿ. ಸೊ ಅದು ವಾಯ್ಸಸ್ ಕಿವಿಯಲ್ಲಿ ಕೇಳೋದು ಅದನ್ನು ಒಂದು ಲಕ್ಷಣ ಇರುತ್ತೆ. ಮತ್ತು ಇನ್ನೊಂದು ಏನಂದ್ರೆ ಇದು ಸ್ವರನೇ, ಕಿವಿಯಲ್ಲಿ ಕೇಳಿಸುವ ಸ್ವರನೇ ಒಂಥರ ಕಮೆಂಟ್ರಿ ಹೇಳ್ದಾಗೇನು ಇರುತ್ತೆ. ಇವಾಗ ನಾವು ಹೇಗೆ ಕ್ರಿಕೆಟ್ ಮ್ಯಾಚಲ್ಲಿ ನೋಡ್ತೇವೋ, ಈಗ ಏನೋ ಬಾಲ್ ಹಾಕಿದೆ, ಬ್ಯಾಟಿಂಗ್ ಆಗ್ತದೆ, 6 ಹೊಡೆದಿರ ಅಂತ ಹೇಗೆ ಕಮೆಂಟ್ರಿ ನಡೀತಾ ಇರುತ್ತೋ ಹಾಗೆ ಇವರು ಈಗ ಎಕ್ಸಾಂಪಲ್ ಊಟ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಕಿವಿಯಲ್ಲಿ ಅದೇ ಸ್ವರ ಕಮೆಂಟ್ರಿ ತರ ಕೇಳಿಸ್ತದೆ. ಅಂದ್ರೆ ಇವಾಗ ನೀನ್ ಪ್ಲೇಟ್ ತೆಕೊಳ್ತಾ ಇದ್ಯಾ, ಇವಾಗ ಸ್ಪೂನ್ ಹಿಡ್ಕೊಳ್ತಾ ಇದ್ಯಾ, ರೈಸ್ ಹಾಕ್ತಾ ಇದ್ಯಾ, ಆ ತರ ಕಮೆಂಟ್ರಿ ತರ ಅವ್ರ ಕಿವಿಯಲ್ಲಿ ಯಾರೋ ಕಮೆಂಟ್ರಿ ಕೊಟ್ಟಾಗೆ ಅವ್ರ ಕಿವಿಯಲ್ಲಿ ಕೇಳ್ತಾ ಇರತ್ತೆ. ಮತ್ತೆ ಇನ್ನೊಂದು ಲಕ್ಷಣ ಇರ್ಬೇಕಾದ್ರೆ ತಾನಾಗೆ ಸೆಲ್ಫ್ ಕೇರ್ ಅಂತ ನಾವೇನ್ ಹೇಳ್ತೇವೆ, ಬ್ರಷ್ ಮಾಡುವಂಥದ್ದು, ಸ್ನಾನ ತಗೊಳ್ಳುವಂಥದ್ದು, ಹಾಕೋ ಬಟ್ಟೆ ಕ್ಲೀನ್ ಆಗಿ ಹಾಕೊಳ್ಳುವಂಥದ್ದು, ಅದೆಲ್ಲ ತಾನಾಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಸ್ನಾನ ಮಾಡ್ಲಿಕ್ಕೆ ಒಪ್ಪುದಿಲ್ಲ, ಅಥವಾ ಪೇರೆಂಟ್ಸ್ ಫೋರ್ಸ್ಫುಲಿ ಆಗಿ ಹೇಳಿದ್ರ ಮೇಲೆ ಸ್ನಾನ ಮಾಡುವಂಥದ್ದು. ಸೊ ಪರ್ಸನಲ್ ಕೇರು ಎಫೆಕ್ಟ್ ಆಗಿರುತ್ತೆ. ಸೊ ಇದೆಲ್ಲನೂ ಸ್ಕಿಜೋಫ್ರೇನಿಯಲ್ಲಿ ಕಂಡು ಬರುವಂತ ಲಕ್ಷಣಗಳು. ಡಾಕ್ಟರ್, ಈಗ ನಾವು ಅದೇ ರೀತಿ ಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ವಿ, ಏನು ಅಂತ ತಿಳ್ಕೊಂಡ್ವಿ, ಅದರ ಕಾರಣಗಳನ್ನು ಕೂಡ ತಿಳ್ಕೊಂಡ್ವಿ. ಈಗ ಇದೆಲ್ಲ ಕಾರಣಗಳು ಲಕ್ಷಣಗಳಿಂದಾಗಿ ಒಂದು ಮಕ್ಕಳಲ್ಲಿ ಸಹ ಈ ಕಾಯಿಲೆ ಬರ್ಬೋದಾ ಅಂತ? ಹೌದು, ಆಕ್ಚುಲಿ ಇದು ಎಲ್ಲಕ್ಕಿಂತ ಒಳ್ಳೆ ಕ್ವೆಶನ್ ಈಗಿನ ಟೈಮಿಗೆ. ಬಿಕಾಸ್ ಈಗ ನಾವು ಏನ್ ನೋಡ್ತಾ ಇದ್ದೇವೆ ಅಂದ್ರೆ, ಈಗ ಒಂದು 2-3 years ಇದು ರಿಸರ್ಚ್ ಅಲ್ಲಿ ಏನ್ ನೋಡ್ತಾ ಇದ್ದೇವೆ ಅಂದ್ರೆ, ಹೇಗೆ ಡಯಾಬಿಟೀಸ್, ಹೈಪರ್ ಟೆನ್ಷನ್ ಎಲ್ಲ ಮುಂಚೆ 40+ ಏಜ್ ಗ್ರೂಪ್ ಅಲ್ಲಿ ನಮಗೆ ಕಾಣಿಸ್ಲಿಕ್ಕೆ ಬರ್ತಿತ್ತು, ಅದು ಇತ್ತೀಚೆಗೆ ಚಿಲ್ಡ್ರನ್ ಕಾಣಿಸ್ಲಿಕ್ಕೆ ಬರುತ್ತೆ. ಈವನ್ 10 years 12 years ಅವರಿಗೂ ಡಯಾಬಿಟೀಸ್ ಇವಾಗ ಬರ್ತಾ ಇದೆ. ಸೊ ಅದೇ ರೀತಿ ಮಾನಸಿಕ ತೊಂದರೆನೂ ಇವಾಗ ಶಿಫ್ಟ್ ಆಗ್ತಾ ಇದೆ. ಮುಂಚೆ ಯೂಶುವಲಿ ಸ್ಕಿಜೋಫ್ರೇನಿಯಾ 18 to 35 years ಏಜ್ ಗ್ರೂಪ್ ಅಲ್ಲಿ ಮೋಸ್ಟ್ ಕಾಮನ್ ಆನ್ಸೆಟ್ ಇರುವಂಥದ್ದು. ಅದು ಇವಾಗ ನಾವು ಇತ್ತೀಚೆಗೆ ಏನು ನೋಡ್ತಾ ಇದ್ದೇವೆ ಅಂದ್ರೆ 18 ವರ್ಷಕ್ಕಿಂತ ಕಮ್ಮಿ ಏಜ್ ಗ್ರೂಪ್ ಅವರಿಗೂ ಸ್ಕಿಜೋಫ್ರೇನಿಯಾ ಲಕ್ಷಣ ಕಂಡು ಬರುತ್ತಾ ಇದೆ. ಸೊ ಅದಕ್ಕೆ ನಾವೇನು ಹೇಳ್ತೇವೆ ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ಇದ್ದವರಿಗೆ ಅಡೋಲಸೆಂಟ್ ಆನ್ಸೆಟ್ ಅಂತ ಹೇಳ್ತೇವೆ, ಟೀನೇಜರ್ಸ್ ಇಲ್ಲಿ ಫೈಂಡ್ ಆಗುವಂಥದ್ದು 13 to 18 years. ಮತ್ತು ಇವಾಗ ಇನ್ನೂ ಏನು ಫೈಂಡ್ ಔಟ್ ಆಗಿದೆ ಅಂದ್ರೆ ರಿಸರ್ಚ್ ಪ್ರಕಾರ 13 yearsಗಿಂತ ಕಡಿಮೆ ಮಕ್ಕಳಲ್ಲೂ ಸ್ಕಿಜೋಫ್ರೇನಿಯಾ ಲಕ್ಷಣ ಕಂಡು ಬಂದಿದೆ. ಅದು ಯಾಕೆ ಅದು ಆಗಾಗ್ತಿದೆ ಅಂತ ಈಗಿನ ಕಾಲದಲ್ಲಿ? ಅದು ಮೇನ್ ರೀಸನ್ ಅದು ನಾವು ಹೇಳಿದೆಲ್ಲ, ಇವಾಗ ಲೈಫ್ ಸ್ಟೈಲ್ ತುಂಬಾನೇ ಚೇಂಜ್ ಆಗ್ತಾ ಇದೆ. ಸೊ ಅದರಿಂದ ಒನ್ ಆಫ್ ದ ರೀಸನ್ ಅದಿರ್ಬೋದು, ಜೆನೆಟಿಕ್ಸ್ ಹಾಗೂ ಒನ್ ಆಫ್ ದ ರೀಸನ್ ಇರ್ಬೋದು. ಮತ್ತೆ ಇವಾಗ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ತದೆ ಮಕ್ಕಳಲ್ಲಿ. ಮಕ್ಕಳು ಇವಾಗ ಹೊರಗೆ ಹೋಗಿ ಆಡೋದು, ಬೇರೆ ಮಕ್ಕಳ ಜೊತೆಗೆ ಮಿಂಗಲ್ ಆಗೋದು ಇವಾಗ ತುಂಬಾನೇ ಕಮ್ಮಿ ಆಗ್ತದೆ. ಸೊ ಅದನ್ನು ಒನ್ ಆಫ್ ದ ರೀಸನ್ ಅಂತ ಹೇಳ್ಬೋದು, ಮಕ್ಕಳಲ್ಲಿ ಯಾಕೆ ನಮಗೆ ಕಾಣಿಸ್ತಾ ಇದೆ ಅಂತ. ಸೊ ಇವಾಗ 13 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲೂ ನಮಗೆ ಸ್ಕಿಜೋಫ್ರೇನಿಯಾ ಲಕ್ಷಣ ಕಂಡು ಬರ್ತಾ ಇದೆ. ಈಗ ವಯಸ್ಕರ ಅಂದ್ರೆ ಈಗ ದೊಡ್ಡವರಲ್ಲಿ ಕಾಣುವ ಲಕ್ಷಣಗಳಿಗೂ ಈಗ ಸಣ್ಣವರಲ್ಲಿ ಅಂದ್ರೆ ಮಕ್ಕಳಲ್ಲಿ ಕಾಣುವಂತ ಈ ಲಕ್ಷಣಗಳಿಗೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಹೌದು, ಖಂಡಿತ. ಸಣ್ಣ ಮಕ್ಕಳಲ್ಲಿ ಕಾಣುವ ಸ್ಕಿಜೋಫ್ರೇನಿಯಾ ಲಕ್ಷಣವು ಅಡಲ್ಟ್ ಅಲ್ಲಿ ಕಾಣುವ ಅವರಿಗೆ ಲಕ್ಷಣಗಳು ತುಂಬಾ ವ್ಯತ್ಯಾಸ ಕಂಡು ಬರುತ್ತೆ. ಮೇನ್ ಏನಂದ್ರೆ ಮಕ್ಕಳಿಗೆ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರುದಿಲ್ಲ, ಅವ್ರಿಗೆ ಏನ್ ತೊಂದರೆ ಆಗ್ತಾ ಇದೆ ಅಂತನೂ ಅಷ್ಟು ಕರೆಕ್ಟ್ ಆಗಿ ಹೇಳಲಿಕ್ಕೆ ಬರುದಿಲ್ಲ. ಆದ್ರೆ ಅವರಲ್ಲಿ ನಮಗೆ ಕಂಡು ಬರುವ ಲಕ್ಷಣ ಏನಂದ್ರೆ, ಒಂದಂದ್ರೆ ಮುಂಚೆ ಅಕಾಡೆಮಿಕ್ಲಿ ಓದೋದ್ರಲ್ಲಿ ಹುಷಾರಿರ್ತಾರೆ, ತೊಂದರೆ ಆವರೇಜ್ ಇರ್ತಾರೆ, ಸಡನ್ ಆಗಿ ಒಂದು ಡಿಕ್ಲೈನ್ ಕಾಣ್ಲಿಕ್ಕೆ ಬರುತ್ತೆ. ಎಕ್ಸಾಮ್ ಹೋಗ್ತಾ ಹೋಗ್ತಾ ಮಾರ್ಕ್ಸ್ ತುಂಬಾ ಕಡಿಮೆ ಆಗ್ತಾ ಬರ್ತದೆ. ಏನ್ ರೀಸನ್ ಅಂತ ಪೇರೆಂಟ್ಸಿಗೂ ಅರ್ಥ ಆಗ್ತಿಲ್ಲ, ಟೀಚರ್ಸಿಗೂ ಅರ್ಥ ಆಗ್ತಿಲ್ಲ. ಸೊ ಒನ್ ಆಫ್ ದ ಸಿಂಪ್ಟಮ್ ಅದು ನಮಗೆ ಕಂಡು ಬರುತ್ತಾ ಇದೆ. ಸೆಕೆಂಡ್, ಮಕ್ಕಳು ಆಡುವಂಥದ್ದು, ಬೇರೆ ಮಕ್ಕಳೊಟ್ಟಿಗೆ ಮಿಂಗಲ್ ಆಗುವಂಥದ್ದು ಅದನ್ನು ಕಡಿಮೆ ಆಗ್ತದೆ. ಅವರು ಒಂಟಿಯಾಗಿರ್ಲಿಕ್ಕೆ ಪ್ರಿಫರ್ ಮಾಡ್ತಾರೆ, ಗೇಮ್ಸ್ ಆಡ್ಲಿಕ್ಕೆ ಪ್ರಿಫರ್ ಮಾಡೋದಿಲ್ಲ, ಹೊರಗೆ ಹೋಗಿ ಆಡ್ಲಿಕ್ಕೆ ಪ್ರಿಫರ್ ಮಾಡೋದಿಲ್ಲ. ಸೊ ಒಂಟಿಯಾಗಿರುವ ಅಂತಾನೆ ಅವರು ಕಂಪ್ಲೀಟ್ಲಿ ಸೋಷಿಯಲ್ ವಿಡ್ರಾಲ್ ಅವರಲ್ಲೂ ಕಂಡು ಬಂದಿದೆ. ಮೂರನೇದು ಏನಾಗಿ ಅಂದ್ರೆ ಅವರಲ್ಲೂ ಇದು ಕಾಲ್ಪನಿಕ ಟೈಪ್ ಕಿವಿಯಲ್ಲಿ ಸ್ವರ ಕೇಳಿಸೋದಾಗ್ಲಿ ಅಥವಾ ಸಂಶಯ ಬರುವಂಥದ್ದು ಅವರಲ್ಲೂ ಕೆಲವೊಮ್ಮೆ ಕಂಡು ಬರುತ್ತೆ. ಸೊ ಆಲ್ಮೋಸ್ಟ್ ಮಕ್ಕಳಿಗೆ ಹೇಳಲಿಕ್ಕೆ ಕ್ಲಿಯರ್ ಆಗಿ ಹೇಳುವಂಥದ್ದು ಆಗುವಾಗ ಕೆಲವು ಮಕ್ಕಳಲ್ಲಿ ಅದನ್ನು ರಿಪೋರ್ಟ್ ಆಗಿದೆ, ಇಲ್ಲ ಅಂತ ಇಲ್ಲ. ಮತ್ತೆ ಇನ್ನೊಂದು ಹೇಳ್ಬೇಕಂತ ಆದ್ರೆ ಸೆಲ್ಫ್ ಕೇರ್, ಅವರಲ್ಲೂ ಡೈಲಿ ಬ್ರಷ್ ಮಾಡುವಂಥದ್ದು, ಕ್ಲೀನ್ ಇಟ್ಕೊಳ್ಳುವಂಥದ್ದು,
ಬಟ್ಟೆ ಒಳ್ಳೆ ಕ್ಲೀನಾಗಿ ಹಾಕುವಂಥದ್ದು ಅದೆಲ್ಲನೂ ಅವರಲ್ಲೂ ಕಮ್ಮಿ ಆಗ್ತಾ ಬರುತ್ತೆ. ಮತ್ತು ಇನ್ನೊಂದೊಂದು ಫೀಚರ್ಸ್ ನಾವೇನು ನೋಟಿಸ್ ಮಾಡಿದ್ದೇವೆ ಅಂತ ಮಕ್ಕಳು ಸ್ಕಿಜೋಫ್ರೆನಿಯಲ್ಲಿ ಸ್ಪೆಷಲಿ OC ಸಿಂಪ್ಟಮ್ಸ್ ಅಂದರೆ ಒಬ್ಸೆಸಿವ್ ಕಂಪಲ್ಸಿವ್ ಸಿಂಪ್ಟಮ್ಸ್ ನಾವೇನು ಹೇಳ್ತೇವೆ, ಪದೇ ಪದೇ ಕೈ ತೊಳೆಯೋದಾಗಲಿ, ಪದೇ ಪದೇ ಚೆಕ್ ಮಾಡೋದಾಗಲಿ, ಆ ಥರ ಸಿಂಪ್ಟಮ್ಸು ಮಕ್ಕಳಲ್ಲಿ ಕಂಡು ಬಂದಿದೆ. ಸೊ ಸಡನ್ ಆಗಿ ಪೇರೆಂಟ್ಸ್ ಆಗಲಿ ಟೀಚರ್ಸ್ ಆಗಲಿ ಯಾರಿಗೂ ಆ ಥರ ಲಕ್ಷಣ ಮಕ್ಕಳಲ್ಲಿ ಕಂಡು ಬಂದರೆ ಅದನ್ನ ಸೀರಿಯಸ್ ಆಗಿ ತಗೊಂಡು ಅದು ಏನು ಹಾಗೆ ಆಗ್ತಾ ಇದೆ ಅಂತ ಒಂದು ಫೈಂಡ್ ಔಟ್ ಮಾಡಿ ಒಂದು ಕನ್ಸಲ್ಟೇಷನ್ ಒಂದು ಮಾಡಲೇಬೇಕಾಗತ್ತೆ ಈಗಿಂದು ಜನ್ರೇಷನ್ ಸ್ಪೆಷಲಿ. ಓಕೆ ಡಾಕ್ಟರ್, ಅದೇ ರೀತಿ ಸ್ಕಿಜೋಫ್ರೆನಿಯಾಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಯಾವ ರೀತಿ ಆಗಿರುತ್ತೆ? ಸ್ಕಿಜೋಫ್ರೆನಿಯಾಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ಮೇನ್ಲಿ ಮೆಡಿಕೇಶನ್ಸ್ ಅಂತೂ ಅಗತ್ಯನೇ ಇರುತ್ತೆ ಸ್ಕಿಜೋಫ್ರೆನಿಯಾದಲ್ಲಿ. ಸೊ ಒಂದು ರೀತಿದು ಟ್ರೀಟ್ಮೆಂಟ್ ನಾವು ಹೇಳಿದ್ರೆ ಅಂತ ಆ್ಯಂಟಿಸೈಕೋಟಿಕ್ಸ್ ಅಂತ ನಾವು ಹೇಳ್ತೇವೆ. ಒನ್ ಆಫ್ ದ ರೀಸನ್ಸ್ ಸ್ಕಿಜೋಫ್ರೆನಿಯಾದು ಇನ್ನೊಂದು ಕಾರಣ ಏನಂತ ನಾವು ಹೇಳಿದರೆ ನ್ಯೂರೋಕೆಮಿಕಲ್ ಇಂಬ್ಯಾಲೆನ್ಸ್ ಅಂತ ನಾವು ಹೇಳ್ತೇವೆ. ಬ್ರೈನಲ್ಲಿ ರಾಸಾಯನಿಕವಾಗಿ ಕೆಲವು ಡೊಪಮೀನ್ ಅಂತ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಇದು ಏರ್ಪೇರ್ ಆಗೋದ್ರಿಂದ ಸ್ಕಿಜೋಫ್ರೆನಿಯಾ ಬರುತ್ತೆ ಅಂತ. ಸೊ ಈ ಮೆಡಿಸಿನ್ಸ್ ಇಂದಾಗಿ ನಾವು ಅದು ಏರ್ಪೇರ್ನ ಒಂದು ಸಮ ರೀತಿಗೆ ಮಾಡಿ ಅವರಲ್ಲಿ ಸಿಂಪ್ಟಮ್ಸ್ ಇಂಪ್ರೂವ್ಮೆಂಟ್ ಬರ್ತದೆ. ಸೊ ಒನ್ ಆಫ್ ದ ಟ್ರೀಟ್ಮೆಂಟ್ ಆ್ಯಂಟಿಸೈಕೋಟಿಕ್ ಮೆಡಿಕೇಶನ್ಸ್. ಸೊ ಅದು ಮದ್ದು ಟ್ರೀಟ್ಮೆಂಟ್ ಮಾಡಿದರೆ ಅವರಿಗೆ ಸಿಂಪ್ಟಮ್ಸ್ ಖಂಡಿತ ಕಡಿಮೆ ಆಗುತ್ತೆ. ಇನ್ನೊಂದು ಏನು ಹೇಳಬೇಕಂದ್ರೆ ಥೆರಪಿ, ಸೈಕೋಥೆರಪಿ ನಾವೇನು ಹೇಳ್ತೇವೆ, ಕೌನ್ಸ್ಲಿಂಗ್ ಏನು ಹೇಳ್ತೇವೆ, ಸೊ ಅದು ಥೆರಪಿನೂ ಅಷ್ಟೇ ಮುಖ್ಯವಾಗಿದೆ. ಥೆರಪಿ ಖಾಲಿ ಪೇಷಂಟಿಗಲ್ಲ, ಅವ್ರದ್ದು ಎಂಟೈರ್ ಫ್ಯಾಮ್ಲಿಗೂ ಥೆರಪಿ ಕೊಡಬೇಕಾಗತ್ತೆ. ಬಿಕಾಸ್ ಹೀಗೆ ಅಂತ ಒಂದು ಫ್ಯಾಮ್ಲಿ ಆದಮೇಲೆ ಅವ್ರ ಮೇಲೆ ತುಂಬ ಈ ತಪ್ಪು ತಿಳುವಳಿಕೆನೂ ಇರುತ್ತೆ, ಮತ್ತು ಭಯನೂ ಇರುತ್ತೆ, ಮಗುದು ಫ್ಯೂಚರ್ ಇದು ಭಯನೂ ಇರುತ್ತೆ. ಸೊ ಆ ಥರ ಎಲ್ಲ ಇರುವಾಗ ಅವರು ತುಂಬ ಸ್ಟ್ರೆಸ್ ತೊಗೊಂಡು ಓವರ್ ಬರ್ಡನ್ ಆಗಿರುತ್ತೆ, ಪೇರೆಂಟ್ಸಿಗೂ ತುಂಬ ಬರ್ಡನ್ ಆಗಿರುತ್ತೆ. ಸೊ ಅವರಲ್ಲೂ ಕೆಲವೊಮ್ಮೆ ಡಿಪ್ರೆಷನ್ ಥರ ಲಕ್ಷಣ ಕಂಡು ಬರೋದು ಇದೆ. ಸೊ ನಾವು ಟ್ರೀಟ್ಮೆಂಟ್ ಕೊಡುವಾಗ ಪೇಷಂಟಿಗಾಗಿ ಇಡೀ ಫ್ಯಾಮ್ಲಿಗೂ ಒಂಥರ ಕೌನ್ಸ್ಲಿಂಗ್ ಥರ ಫ್ಯಾಮ್ಲಿ ಫೋಕಸ್ ಥೆರಪಿ ಅಂತ ನಾವು ಹೇಳ್ತೇವೆ. ಸೊ ಅವರಿಗೂ ಇಂಪಾರ್ಟೆನ್ಸ್ ಕೊಟ್ಟು ಅವರಿಗೆ ಥೆರಪಿ ಸೆಷನ್ಸಿಗೆ ಕರೆದು ಅವರಿಗೂ ಎಲ್ಲ ಈ ಕಾಯಿಲೆ ವಿಷಯ ಆಗಲಿ ಇನ್ನು ಹೇಗೆ ಮುಂದುವರಿಬೇಕು ಅದೆಲ್ಲ ಒಂದು ಹೇಳುವಂಥದ್ದು ಒಂದು ಥೆರಪಿ ಮಾಡ್ತೇವೆ. ಈಗ ನೀವು ಹೇಳಿದಾಗೆ ಫ್ಯಾಮಿಲಿ ಮತ್ತೆ ಕಮ್ಯುನಿಟಿ ಅವ್ರು ಸಹ ಅವರಿಗೆ ಇದು ಮಾಡಬೇಕು ಅನ್ನೋಂಥದ್ದು, ಅವರನ್ನು ಬೇರೆ ದೃಷ್ಟಿಯಿಂದ ನೋಡದೆ ಅವರನ್ನ ಒಂದು ಏನೋ ಬೇರೆ ಕಾಯಿಲೆ ಬಂದ ರೀತಿಯಲ್ಲೇ ಅವರನ್ನ ಟ್ರೀಟ್ ಮಾಡಬೇಕು ಅನ್ನೋಂಥ. ಅಂದ್ರೆ ಯಾವ ರೀತಿಯಾಗಿ ಅವರು ಟ್ರೀಟ್ ಮಾಡಬೇಕು ಅಥವಾ ಫ್ಯಾಮಿಲಿ ಮತ್ತೆ ಕಮ್ಯುನಿಟಿ ಏನು ಮಾಡಬೇಕು ಅಂತ? ಹೌದು. ಸೊ ಫ್ಯಾಮಿಲಿ ಮತ್ತು ಕಮ್ಯುನಿಟಿ ಎಲ್ಲ ಮಾನಸಿಕ ರೋಗಕ್ಕೆ, ಖಾಲಿ ಸ್ಕಿಜೋಫ್ರೆನಿಯಾ ಅಂತಲ್ಲ, ಎಲ್ಲ ಕಾಯಿಲೆಗೂ ತುಂಬ ಪ್ರಮುಖ ಅವರಿಗೆ ಪಾತ್ರ ಇದೆ. ಇವಾಗ ಏನಾಗತ್ತೆ ಅಂದರೆ ಸ್ಕಿಜೋಫ್ರೆನಿಯಾ ಇವಾಗ ನಾವು ಈ ಪಾಪ್ಯುಲೇಷನ್ ಇಲ್ಲಿ ನೋಡಿದರೆ ಆಲ್ಮೋಸ್ಟ್ 10 ಮಿಲಿಯನ್ ಜನರಿಗೆ ಸ್ಕಿಜೋಫ್ರೆನಿಯಾ ಆಲ್ರೆಡಿ ಇದೆ. ಆದರೆ ಅದರಲ್ಲಿ ಎಷ್ಟು ಜನ ಟ್ರೀಟ್ಮೆಂಟಿಗೆ ಒಳಗಾಗಿದೆ ಅದು ತುಂಬ ಕಮ್ಮಿ. ಸೊ ಟ್ರೀಟ್ಮೆಂಟ್ ಗ್ಯಾಪ್ ಅಂತ ನಾವು ಹೇಳ್ತೀವಿ, ಅದು ತುಂಬಾ ಜಾಸ್ತಿ ಇದೆ ಇವಾಗ. ಸೊ ಅದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಏನಂದರೆ ಜನರದ್ದು ಆಲೋಚನೆ, ಕಮ್ಯುನಿಟಿದ ಆಲೋಚನೆ. ಒಂದು ಕಾಯಿಲೆ ಇದೆಯಾ ಅಂತ ಅಂದಮೇಲೆ ಜನರು ಏನು ಮಾಡ್ತಾರೆ, ಅವ್ರನ್ನ ನೆಗ್ಲೆಕ್ಟ್ ಮಾಡುವಂಥದ್ದು ಅಥವಾ ಅವ್ರದ್ದು ಇಡೀ ಫ್ಯಾಮ್ಲಿಯನ್ನು ನೆಗ್ಲೆಕ್ಟ್ ಮಾಡುವಂಥದ್ದು. ಅವರಿಗೆ ಮಾನಸಿಕ ತೊಂದರೆ ಇದೆಯಾ ಅಂತ ಅವರಿಗೆ ಜಾಬ್ ಕೊಡದೇ ಇರುವಂಥದ್ದು ಅಥವಾ ಮ್ಯಾರೇಜ್ ಆಗದೆ ಇರುವಂಥದ್ದು. ಸೊ ಈ ಥರ ಎಲ್ಲ ಸ್ಟಿಗ್ಮಾ ಆಲ್ರೆಡಿ ಇದೆ ನಮ್ಮದು ಕಮ್ಯುನಿಟಿಲಿ. ಸೊ ಆ ಥರ ಇರುವಾಗ ಏನಾಗುತ್ತೆ, ಜನರು ಟ್ರೀಟ್ಮೆಂಟಿಗೆ ಹೋಗೋದು ಪ್ರಮಾಣ ತುಂಬಾ ಕಡಿಮೆ ಆಗುತ್ತೆ. ಸೊ ಟ್ರೀಟ್ಮೆಂಟಿಗೆ ಬಂದಿಲ್ಲ ಅಂತ ಆಗುವಾಗ ಏನಾಗುತ್ತೆ, ಎಷ್ಟು ನೀವು ಟ್ರೀಟ್ಮೆಂಟ್ನ ಡಿಲೇ ಮಾಡ್ತೀರೋ ಅಷ್ಟೇ ಕಾಯಿಲೆದ ಲಕ್ಷಣ ಇನ್ನೂ ಜಾಸ್ತಿ ಆಗುತ್ತೆ. ಅದನ್ನ ಮತ್ತೆ ನಮಗೆ ಗುಣಪಡಿಸ್ಲಿಕ್ಕೂ ಅಷ್ಟೇ ಟೈಮ್ ಬೇಕಾಗತ್ತೆ. ಸೊ ನೀವು ಎಷ್ಟು ಬೇಗನೆ ಬರ್ತೀರೋ ಅಷ್ಟೇ ಟ್ರೀಟ್ಮೆಂಟ್ ಫೆಸಿಲಿಟಿನೂ ಒಳ್ಳೆಯದಾಗತ್ತೆ, ಅಷ್ಟೇ ಬೇಗ ಗುಣಮುಖ ಆಗ್ಬೋದು. ಇನ್ನೊಂದು ಜನರು ಏನು ಮಾಡ್ಬೋದು ಅಂದರೆ ನಿಮ್ಮದು ಫ್ರೆಂಡ್ಸ್ ಆಗಲಿ ನಿಮ್ಮದು ರಿಲೇಟಿವ್ಸ್ ಆಗಲಿ ಯಾರಲ್ಲಿ ಈ ಲಕ್ಷಣಗಳು ಕಂಡು ಬಂದಲ್ಲಿ ಅವರಿಗೆ ಒಂದು ಅವೇರ್ನೆಸ್ ಕೊಡ್ಬೋದು. ನಿಮಗೆ ಈ ಥರ ಇದೆ, ನೀವು ಒಮ್ಮೆ ಡಾಕ್ಟ್ರಿಗೆ ಒಮ್ಮೆ ಕನ್ಸಲ್ಟ್ ಆಗಿ, ಸೈಕ್ಯಾಟ್ರಿಸ್ಟಿಗೆ ಒಮ್ಮೆ ಕನ್ಸಲ್ಟ್ ಆಗಿ, ಅವರಿಗೆ ಒಮ್ಮೆ ಕನ್ಸಲ್ಟ್ ಆಗಿ ನೋಡಿ ಏನಂತ. ಆ ಥರ ನೀವೇ ಹೇಳಿದರೆ ಆ ಫ್ಯಾಮ್ಲಿಗೂ ಒಂದು ಸಪೋರ್ಟ್ ಸಿಸ್ಟಮ್ ಸಿಗತ್ತೆ. ಓಕೆ, ಇವರು ಈ ಥರ ಹೇಳ್ತಾ ಇದ್ದಾರೆ ಅಂತ ಅವರು ಒಂದು ಸ್ವಲ್ಪ ಮುಂದೆ ಹೋಗ್ತಾರೆ. ಇಲ್ಲದ್ರೆ ಏನಾಗುತ್ತೆ, ಕಮ್ಯುನಿಟಿಯಿಂದ ಹೆದರಿಯೇ ಜನರು ಟ್ರೀಟ್ಮೆಂಟ್ಗೆ ಬರೋದಿಲ್ಲ. ಒಂದು ಮನೇಲೇ ಕೂತ್ಕೊಂಡು ಅದು ಎಷ್ಟು ಮಟ್ಟಕ್ಕೆ ಜೋರಾದರೂ ಮನೇಲೇ ಇರ್ತಾರೆ, ಪೇಷಂಟ್ನ ಕರ್ಕೊಂಡು ಬರಲಿಕ್ಕೆ ಬರೋದೇ ಇಲ್ಲ. ಸೊ ಹಾಗಿರುವಾಗ ಕಮ್ಯುನಿಟಿ ಅದನ್ನ ಒಂದು ಅರ್ಥ ಮಾಡಿಕೊಂಡು ಈ ಥರ ತೊಂದರೆ ಇದ್ದವರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅವರು ಟ್ರೀಟ್ಮೆಂಟಿಗೆ ಬರುವ ಹಾಗೆ ಮಾಡುವಂಥ ಜವಾಬ್ದಾರಿ ಫ್ಯಾಮಿಲಿ ಹಾಗೂ ಕಮ್ಯುನಿಟಿ. ಡಾಕ್ಟರ್, ಈಗ ಅದೇ ರೀತಿ ಮೆಂಟಲ್ ಹೆಲ್ತ್ ಅನ್ನುವಂಥದ್ದು ಎಕ್ಸ್ಪೆನ್ಸಿವ್ ಆಗಿದೆಯಾ ಅಂತ? ಇದು ಈ ಇತ್ತೀಚೆಗೆ ತುಂಬ ಇದು ಬರ್ತಾ ಇದೆ ಅಂದರೆ ಮೆಂಟಲ್ ಹೆಲ್ತ್ ತುಂಬ ಎಕ್ಸ್ಪೆನ್ಸಿವ್ ಇದೆ ಅಂತ. ಸೊ ಆ್ಯಕ್ಚುಲಿ ಈ ಥರ ಏನೂ ಇಲ್ಲ, ಕನ್ಸಲ್ಟೇಷನ್ ಫೀಸು ಆ ಥರ ಏನೂ ಸೈಕ್ಯಾಟ್ರಿಸ್ಟ್ ಚಾರ್ಜ್ ಮಾಡ್ತಾ ಇಲ್ಲ. ಹಾಂ, ಮತ್ತು ಒಂದು ರೀಸನ್ ಇದೆ ಜನರು ಯಾಕೆ ಈ ಥರ ಆಲೋಚನೆ ಮಾಡ್ತಾ ಇದ್ದಾರೆ ಅಂದರೆ ಟ್ರೀಟ್ಮೆಂಟ್ ಸ್ಕಿಜೋಫ್ರೆನಿಯಾಕ್ಕೆ ನಾವು ಟ್ರೀಟ್ಮೆಂಟ್ ಮಾಡುವಾಗ ಇವಾಗ ಅವ್ರಿಗೆ ಫಸ್ಟ್ ಎಪಿಸೋಡ್ ಸ್ಕಿಜೋಫ್ರೆನಿಯಾ ಇದ್ರೆ ಅಂದರೆ ಇವಾಗ ಫಸ್ಟ್ ಟೈಮ್ ಅವರಿಗೆ ಆ ಥರ ಲಕ್ಷಣ ಬಂದಿದ್ರೆ ಮೆಜಾರಿಟಿ ಒಂದು ನಾವು ಹೇಳ್ಬೋದು ಒಂದು 30% ಅವರಲ್ಲಿ
ನೀವು 2 ವರ್ಷ ಟ್ರೀಟ್ಮೆಂಟ್ ಮಾಡಿದರೆ ಅವರಲ್ಲಿ ಕಂಪ್ಲೀಟ್ ರೆಮಿಷನ್ ಅಂತ ನಾವು ಹೇಳ್ತೇವೆ. ಅಂದರೆ ಆದಮೇಲೆ ಸಿಂಪ್ಟಮ್ಸ್ ಇಲ್ಲ, ಆ ಥರ ಡಿಫ್ರೆನ್ಸ್ ಬೀಳತ್ತೆ ಅವ್ರಿಗೆ ಟ್ರೀಟ್ಮೆಂಟ್ ಇರುವಾಗ. ಆದರೆ ಅದು 20 to 30%. ಇನ್ನು ಉಳಿದ 50 to 60% ಅವರಿಗೆ ಮೋಸ್ಟ್ಲಿ ಲೈಫ್ ಲಾಂಗ್ ಮೆಡಿಸಿನ್ಸ್ ಬೇಕಾಗತ್ತೆ. ಸೊ ಹೇಗೆ ನೀವು ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನಿಗೆ ಲೈಫ್ ಲಾಂಗ್ ಮದ್ದು ಮಾಡ್ತಿರೋ ಅದೇ ರೀತಿ ಸ್ಕಿಜೋಫ್ರೇನಿಯಾಗೂ ಮಾಡಬೇಕಾಗತ್ತೆ. ಆದರೆ ಆ ಮದ್ದು ನೀವು ತಗೊಳ್ಳುವಾಗ ಈಗ ನಾರ್ಮಲಿ ಆಗಿ ಈ ಸ್ಕಿಜೋಫ್ರೇನಿಯಾ ಪೇಷಂಟ್ ಜಾಬ್ ಮಾಡ್ತಾ ಇರಲಿ, ಕಾಲೇಜ್ಲಿ ಇರಲಿ, ಯಾರಿಗೂ ಗೊತ್ತು ಪಡೋದಿಲ್ಲ ಅವರಿಗೆ ಏನೋ ಕಾಯಿಲೆ ಇದೆ ಅಂತ, ಅಷ್ಟು ನಾರ್ಮಲ್ ಆಗಿರುತ್ತೆ. ಖಾಲಿ ಅವರಿಗೆ ಒಂದು ಲೈಫ್ ಲಾಂಗ್ ಮದ್ದು ಬೇಕಾಗತ್ತೆ ಅಂತ. ಸೊ ಆವಾಗ ಏನು ಥಾಟ್ ಬರುತ್ತೆ, ಲೈಫ್ ಲಾಂಗ್ ಮದ್ದು ಬರಬೇಕಾದ್ರೆ ಟ್ರೀಟ್ಮೆಂಟಿಗೆ ಕಾಸ್ಟ್ ಜಾಸ್ತಿ ಆಗತ್ತೆ ಅಂತ, ಎವ್ರಿ ಮಂತ್ ಮೆಡಿಸಿನ್ಸ್ ಬೇಕಾಗ್ಬೋದು ಅಂತ. ಸೊ ಆ ರೀತಿಯಿಂದಾಗಿ ಇದೊಂದು ತಪ್ಪು ತಿಳುವಳಿಕೆ ಜನರಲ್ಲಿದೆ, ಟ್ರೀಟ್ಮೆಂಟೇ ಕಾಸ್ಟ್ಲಿ ಅಂತ. ಆ ಥರ ಏನೂ ಇಲ್ಲ, ಟ್ರೀಟ್ಮೆಂಟ್ ನೀವು ಮಾಡಲೇಬೇಕಾಗತ್ತೆ. ಹಾಗೂ ಲೈಫ್ ಲಾಂಗ್ ನೀವು ಟ್ರೀಟ್ಮೆಂಟ್ ಮಾಡಿದರೆ ಅವ್ರದ್ದು ಲೈಫ್ ಒಳ್ಳೆದಾಗತ್ತೆ, ಅವ್ರು ನಾರ್ಮಲ್ ಲೈಫ್ ಜನರು ಹಾಗೇನೆ ಲೀಡ್ ಮಾಡ್ಬೋದು, ಏನು ಸಮಸ್ಯೆ ಬರೋದಿಲ್ಲ ಅವರಿಗೆ. ಅದೇ ರೀತಿ ಇದಕ್ಕೆ ಗೌರ್ಮೆಂಟ್ನಿಂದ ಏನಾದರೂ ಫೆಸಿಲಿಟಿ ಇದೆಯಾ ಅಂತ? ಹೌದು, ಇದು ಗೌರ್ಮೆಂಟ್ ಇತ್ತೀಚೆಗೆ ಮೆಂಟಲ್ ಹೆಲ್ತ್ ವಿಷಯದಲ್ಲಿ ಇದು ಮನೋರೋಗ ಏನೆಲ್ಲ ತೊಂದರೆ ಆಗ್ತದೆ ಅದಕ್ಕಾಗಿ ತುಂಬ ಕಾಳಜಿ ಇವಾಗ ವಹಿಸಿದೆ. ಸೊ ಇವಾಗ ಸುಮಾರೆಲ್ಲ ಪ್ರೋಗ್ರಾಮ್ಸ್ ಇದೆ ಯಾವುದು ಮನೋರೋಗಕ್ಕೆ ಹೆಲ್ಪ್ ಮಾಡುವಂಥದ್ದು. ಸೊ ಆ ಥರನೇ ಒಂದು ಪ್ರೋಗ್ರಾಮ್ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ, ಅಂದರೆ ಜಿಲ್ಲಾ ಮಟ್ಟದಲ್ಲಿ ಮಾನಸಿಕ ರೋಗ ಕಾರ್ಯಕ್ರಮ ಅಂತ. ಸೊ ಇದರಲ್ಲಿ ಹೆಮ್ಮೆ ಪಡುವ ವಿಷಯ ಏನಂದರೆ ಇದು ಫಸ್ಟ್ ಸ್ಟಾರ್ಟ್ ಆಗಿರೋದೇ ಕರ್ನಾಟಕದಲ್ಲಿ, ಬೆಳ್ಳಾರಿ ಡಿಸ್ಟ್ರಿಕ್ಟಲ್ಲೇ ಫಸ್ಟ್ ಸ್ಟಾರ್ಟ್ ಆಗಿರೋದು. ಸೊ ಬೆಳ್ಳಾರಿಯಲ್ಲಿ ಸ್ಟಾರ್ಟ್ ಆಗಿದ್ದು ಯಾವಾಗ 1995. ಆವಾಗದಿಂದ ಜನರಿಗೆ ಇದ್ರದ್ದು ತಿಳುವಳಿಕೆ ತುಂಬಾನೇ ಕಡಿಮೆ. ಇತ್ತೀಚೆಗೆ ಕೋವಿಡ್ ಆದ್ಮೇಲೆ ಸ್ವಲ್ಪ ಜನರಿಗೆ ತಿಳುವಳಿಕೆ ಬರ್ತಾ ಇದೆ ಈ ತರ ಒಂದು ಇದೆಯಾ ಅಂತ. ಸೊ ಇದು ಕಾರ್ಯಕ್ರಮದು ಮುಖ್ಯ ಇದೆ ಏನಂದ್ರೆ ಇದಕ್ಕೆ ಕನ್ಸಲ್ಟೇಷನ್ ಚಾರ್ಜಸ್ ಇಲ್ಲ, ನಿಮಗೆ ಮೆಡಿಸಿನ್ ಚಾರ್ಜಸ್ಸು ಕೊಡ್ಲಿಕ್ಕಿಲ್ಲ, ಕೌನ್ಸಿಲಿಂಗ್ ಚಾರ್ಜಸ್ಸು ಕೊಡ್ಲಿಕ್ಕಿಲ್ಲ. ಮತ್ತು ಇದು ಮೇನ್ ಇದು ಪ್ರೋಗ್ರಾಮ್ ಇದು ಟಾರ್ಗೆಟ್ ಅಂದರೆ ನಾವು ತಾಲೂಕಿಗೆ ಟಾರ್ಗೆಟ್ ಮಾಡ್ತೇವೆ ಮೋಸ್ಟ್ಲಿ. ಸೊ ಎವ್ರಿ ಟ್ಯೂಸ್ಡೇ ಮತ್ತು ಫ್ರೈಡೇ, ಮಂಗಳವಾರ ಮತ್ತು ಶುಕ್ರವಾರ ತಾಲೂಕು ಹಾಸ್ಪಿಟಲಿಗೆ ವಿಸಿಟ್ ಮಾಡಿ DMHP ಟೀಮ್ ಅಂತ ಒಂದಿರುತ್ತೆ. ಸೊ ಅದರಲ್ಲಿ ಸೈಕ್ಯಾಟ್ರಿಸ್ಟ್ ಅಂದರೆ ನಾನು ಇರ್ತೇನೆ, ಮತ್ತು ಒಬ್ಬರು ಕ್ಲಿನಿಕಲ್ ಸೈಕಾಲಜಿಸ್ಟ್, ಸ್ಟಾಫ್ ನರ್ಸ್ ಮತ್ತು ಇಬ್ಬರು ಸೋಷಿಯಲ್ ವರ್ಕರ್ಸ್ ಅಂತ ಇರುತ್ತೆ. ಸೊ ಸೋಷಿಯಲ್ ವರ್ಕರ್ಸ್ ಏನು ಮಾಡ್ತಾರೆ ಅಂದರೆ ಅವರು ಗ್ರಾಸ್ ರೂಟ್ ಲೆವೆಲಲ್ಲಿ ಇರ್ತಾರೆ. ಯಾವುದೆಲ್ಲ ವಿಲೇಜಸ್ ಇದೆ ಇಲ್ಲಿ ಜನರಿಗೆ ತೊಂದರೆ ಇದ್ರೂ ಅವ್ರಿಗೆ ಗೊತ್ತಾಗೋದಿಲ್ಲ ಇದು ಏನಂತ. ಸೊ ಆ ಥರ ತೊಂದರೆ ಇರುವವರು ಅವ್ರು ಐಡೆಂಟಿಫೈ ಮಾಡಿ ಅದಕ್ಕೆ ಹೈಯರ್ ಸೆಂಟರಿಗೆ ರೆಫರ್ ಮಾಡ್ತಾರೆ. ಸೊ ಅದು ಅವ್ರದ್ದು ಜಾಬ್. ಮತ್ತು ನಮ್ಮದು ಟೀಮ್ ಏನು ಮಾಡುತ್ತೆ ಅಂದರೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮನೋಚೈತನ್ಯ ಅಂತ ಒಂದು ಶಿಬಿರ ಇದೆ. ಸೊ ಅದು ತಾಲೂಕು ಹಾಸ್ಪಿಟಲಲ್ಲಿ ನಡೆಯುವಂಥದ್ದು. ಸೊ ಅಲ್ಲಿಗೆ ನಾವು ಬರ್ತೇವೆ. ಇವಾಗನೂ ನಡೀತಾನೆ ಇದೆ ಅದು. ಸೊ ಆ ತಾಲೂಕಲ್ಲಿ ಯಾರಿಗೂ ಏನು ತೊಂದರೆ ಇದ್ದರೂ ಅವ್ರು ಅಲ್ಲಿಗೆ ಬಂದು ನಮ್ಮನ್ನ ಭೇಟಿ ಮಾಡಿ ಟ್ರೀಟ್ಮೆಂಟ್ ಅಂದು ಖಂಡಿತವಾಗಿ ಅವರಿಗೆ ಫ್ರೀಯಾಗಿಯೇ ಸಿಗತ್ತೆ. ಸೊ ಕನ್ಸಲ್ಟೇಷನ್ ಆದರೆ ಕನ್ಸಲ್ಟೇಷನ್, ಇವಾಗ ಅವ್ರಿಗೆ ಮದ್ದಿನ ಅವಶ್ಯಕತೆ ಇಲ್ಲ ಅಂತ ಆದರೆ ಅವರಿಗೆ ಕೌನ್ಸಿಲಿಂಗ್ ಅಂತ ಮಾಡಿ ಅದು ಟ್ರೀಟ್ಮೆಂಟ್ ಇರುತ್ತೆ. ಮತ್ತು ಮೆಡಿಸಿನ್ಸು ನಾವೇ ಗೌರ್ಮೆಂಟ್ ಸೈಡಿಂದನೇ ಮೆಡಿಸಿನ್ಸ್ ಕೊಡ್ತೇವೆ. ಸೊ ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ಹಾಗಾಗಿ ಅವರಿಗೇನು ಬರ್ಡನ್ ಬೀಳೋದಿಲ್ಲ, ಫೈನಾನ್ಷಿಯಲ್ ತೊಂದರೆ ಇದ್ದರೂ ಏನೂ ಪ್ರಾಬ್ಲಮ್ ಇಲ್ಲ, ಅವ್ರು ಬಂದು ಟ್ರೀಟ್ಮೆಂಟ್ ತೊಗೊಳ್ಬೋದು. ಸೊ ಅದು ಜಿಲ್ಲಾ ಇದು ಮನೋರೋಗ್ಯ ಕಾರ್ಯಕ್ರಮ ಏನಿದೆ ಅದು ಪ್ರತಿ ಟ್ಯೂಸ್ಡೇ ಮತ್ತು ಫ್ರೈಡೇ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ಪ್ರತಿ ತಾಲೂಕಿಗೆ ಅವೈಲೇಬಲ್ ಇದೆ. ಇದು ಮಾತ್ರ ದಕ್ಷಿಣ ಕನ್ನಡದಲ್ಲೆಲ್ಲ ಎಲ್ಲ ಕಡೆನೂ ಅವೈಲೇಬಲ್ ಇದೆ, ಎಲ್ಲ ಡಿಸ್ಟ್ರಿಕ್ಟ್ ಅಲ್ಲ, ಅದು ಫುಲ್ ಡಿಸ್ಟ್ರಿಕ್ಟಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಟ್ಯೂಸ್ಡೇ ಮತ್ತು ಫ್ರೈಡೇ ನಾವು 9 to 5ಗೆ ತಾಲೂಕು ಹಾಸ್ಪಿಟಲಲ್ಲಿ ಶಿಬಿರವನ್ನು ನಡೆಸ್ತೇವೆ. ಸೊ ಯಾವ್ಯಾವ ತಾಲೂಕು ಅದಕ್ಕೆ ಬರುತ್ತೆ ಅಂತ ನಾನು ಸ್ವಲ್ಪ ನಿಮಗೆ ಹೇಳ್ತೇನೆ. ಸೊ ಎಲ್ಲ ತಿಂಗಳಿದು ಮೊದಲನೇ ಮಂಗಳವಾರ ನಾವು ಬಂಟ್ವಾಳ ತಾಲೂಕು ಹಾಸ್ಪಿಟಲಿಗೆ ಬರ್ತೇವೆ, ಸೆಕೆಂಡ್ ಮಂಗಳವಾರ ಪುತ್ತೂರು ಹಾಸ್ಪಿಟಲಿಗೆ ಬರ್ತೇವೆ. ಸೊ ಮೂರನೇದು ಮಂಗಳವಾರ ಇದು ಬೆಳ್ತಂಗಡಿ ತಾಲೂಕಿಗೆ ಬರ್ತೇವೆ, ನಾಲ್ಕನೇದು ಸುಳ್ಯ ತಾಲೂಕಿಗೆ ಬರುತ್ತೆ. ಸೊ ಇದು 4 ತಾಲೂಕು ಹಾಸ್ಪಿಟಲಿಗೂ ನಾವು ಶಿಬಿರವನ್ನು ನಡೆಸಿ ಇವಾಗನೂ ನಡೀತಾ ಇದೆ. ಸೊ ಇವಾಗ ಜನರಿಗೆ ಗೊತ್ತಾದರೆ ನಿಮ್ಗೆ ಏನೋ ತೊಂದರೆ ಇದ್ದರೆ ನೀವು ಈ ಶಿಬಿರಕ್ಕೆ ಅಂತೂ ಬರ್ಬೋದು. ಇನ್ನೊಂದಾಗಿ ಜನರಲ್ ಗೌರ್ಮೆಂಟ್ ಹಾಸ್ಪಿಟಲ್ ಏನಿದೆ ಅಲ್ಲಿಗೂ ನಾವು ಬರ್ತಾ ಇದ್ದೇವೆ, ಅದು ಶುಕ್ರವಾರ. ಸೊ ಮೊದಲನೇ ಶುಕ್ರವಾರ ಕಡಬದಲ್ಲಿ ಬರ್ತಾ ಇರ್ತೇವೆ, ಮತ್ತು ಸೆಕೆಂಡ್ ಆಗಿ ಮೂಡುಬಿದ್ರೆ ಎರಡನೇ ಶುಕ್ರವಾರ ಮೂಡುಬಿದ್ರೆಗೆ, ಮೂರನೇ ಶುಕ್ರವಾರ ಉಳ್ಳಾಳದಲ್ಲಿ, ಮತ್ತು ನಾಲ್ಕನೇ ಶುಕ್ರವಾರ ಉಪ್ಪಿನಂಗಡಿಯಲ್ಲಿ. ಸೊ ಈ 4 ಜನರಲ್ ಹಾಸ್ಪಿಟಲಿಗೂ ಬರ್ತಾ ಇದ್ದೇವೆ. ಮತ್ತು ಇನ್ನೊಂದು ಹೇಳಬೇಕಾದ್ರೆ ಪ್ರತಿ ತಿಂಗಳಿದು 3ನೇ ಸೋಮವಾರ ಮುಲ್ಕಿ ಜನರಲ್ ಹಾಸ್ಪಿಟಲಿಗೂ ಬರ್ತಾ ಇದ್ದೇವೆ. ಮತ್ತು ಪ್ರತಿ ಸೋಮವಾರದು
3 ಗಂಟೆಯಿಂದ 5 ಗಂಟೆವರೆಗೆ ಫ್ರೀ OPD ಸರ್ವಿಸ್ ಲೇಡಿ ಹಿಲ್ ದಲ್ಲಿ ನಮ್ಮದು ಜಿಲ್ಲಾ ಆರೋಗ್ಯ ಕಾರ್ಯಕ್ರಮದ ಕೇಂದ್ರ ಅಂತ ಲೇಡಿ ಹಿಲ್ ಅಲ್ಲಿದೆ. ಸೊ ಅಲ್ಲಿ ಪ್ರತಿ ಸೋಮವಾರ 3 ರಿಂದ 5 ಗಂಟೆವರೆಗೆ OPD ಸರ್ವಿಸ್, ಕೌನ್ಸಿಲಿಂಗ್ ಸರ್ವಿಸ್ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ಅಲ್ಲಿನೂ ನೀವು ಬಂದು ಟ್ರೀಟ್ಮೆಂಟ್ ತಗೊಳ್ಬೋದು. ಮತ್ತು ಒಂದು ವೇಳೆ ನಿಮ್ಮದ್ರಲ್ಲಿ ಪ್ರಾಬ್ಲಮ್ ತುಂಬಾ ಜಾಸ್ತಿ ಇದೆ, ಅಡ್ಮಿಷನ್ಸ್ ಅಗತ್ಯ ಇದೆ, ಆ ಥರ ಇರುವಾಗ ನಮ್ಮದು ಜಿಲ್ಲಾ ಆಸ್ಪತ್ರೆ ವೆನ್ಲಾಕ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಅಡ್ಮಿಷನ್ ನಾವು ಮಾಡ್ತೇವೆ. ಹಾಗೂ ವೆನ್ಲಾಕ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ OPD ಸರ್ವಿಸಸ್ ಎಲ್ಲ ದಿವಸನೂ ಮನೋರೋಗ ವಿಭಾಗದಲ್ಲಿ ಎಲ್ಲ ದಿವಸನೂ ಅವೈಲೇಬಲ್ ಇದೆ. ಎಮರ್ಜೆನ್ಸಿ ಸರ್ವಿಸ್ ಅಂತೂ 24 ಗಂಟೆ ಅವೈಲೇಬಲ್ ಇದೆ ವೆನ್ಲಾಕ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ. ಸೊ ನೀವು ಯಾವತ್ತೂ ಏನೇ ಪ್ರಾಬ್ಲಮ್ ಇದ್ದರೂ ಅಲ್ಲಿ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬೋದು. ಇನ್ನೊಂದು ಹೇಳಬೇಕಂದ್ರೆ ಕೆಲವರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಅವ್ರಿಗೆ ಗೊತ್ತಿರೋದಿಲ್ಲ ಇದು ಮಾನಸಿಕ ತೊಂದರೆಗೆ ಮದ್ದು ಬೇಕಾ ಬೇಡವಾ, ಖಾಲಿ ಮಾತಾಡಿದ್ರೆ ಸಾಕು ಅಂತ ಆ ಥರ ಆಲೋಚನೆನೂ ಕೆಲವರಿಗೆ ಬರುತ್ತೆ. ಸೊ ಆ ರೀತಿ ಆಲೋಚನೆ ಮಾಡಿಯೇ ಕೆಲವರು ಸುಮಾರು ಟೈಮು ಡಿಲೇ ಮಾಡ್ಕೊಳ್ತಾರೆ, ಹಾಸ್ಪಿಟಲಿಗೆ ಬರೋದನ್ನು ಇನ್ನೂ ಮುಂದೆ ಹಾಕ್ಕೊಳ್ತಾರೆ. ಸೊ ಅದಕ್ಕಾಗಿಯೂ ಗೌರ್ಮೆಂಟ್ ಒಂದು ಫೆಸಿಲಿಟಿ ಮಾಡಿದ್ದಾರೆ, ಟೆಲಿಮಾನಸ್ ಅಂತ. ಸೊ ಈ ಟೆಲಿಮಾನಸ್ ಏನಂದರೆ ನಿಮಗೆ ಖಾಲಿ ನೀವು ಯಾವುದೇ ಜಾಗೆಯಲ್ಲಿ ಇದ್ದರೂ ಏನೇ ಪ್ರಾಬ್ಲಮ್ ಇದ್ದರೂ ಅವರಿಗೆ ನೀವು ಗೂಗಲಲ್ಲಿ ಅದು ಸರ್ಚ್ ಮಾಡಿದ್ರು ಅದ್ರ ವಿಷಯ ಅವೈಲಬಿಲಿಟಿ ಇದೆ. ಸೊ ಟೆಲಿಮಾನಸ್ಗೆ ಕಾಲ್ ಮಾಡಿದರೆ ಅವರು ಕೌನ್ಸಿಲರ್ಸ್ ಕಾಲ್ ರಿಸೀವ್ ಮಾಡ್ತಾರೆ. ಮತ್ತು ನಿಮಗೆ ಏನು ತೊಂದರೆ ಇದೆ ಅವರಿಗೆ ಒಂದು ಡಿಸ್ಕಸ್ ಮಾಡಿದರೆ ಅದಕ್ಕೆ ಬೇಕಾಗುವ ಹಾಗೆ ಟ್ರೀಟ್ಮೆಂಟ್, ಕೌನ್ಸಿಲಿಂಗ್ ಆದರೆ ಕೌನ್ಸಿಲಿಂಗ್, ಪಕ್ಕ ಅವರಿಗೆ ನೆನೆಸಿದ ತೊಂದರೆ ಸ್ವಲ್ಪ ಜಾಸ್ತಿ ಇದೆ, ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂತ ಆದರೆ ಅವರು ಈ ಶಿಬಿರಕ್ಕೆ ರೆಫರ್ ಮಾಡ್ತಾರೆ ಅಥವಾ ವೆನ್ಲಾಕ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲಿಗೂ ರೆಫರ್ ಮಾಡ್ತಾರೆ. ಸೊ ಆ ಥರ ಇವಾಗ ಗೌರ್ಮೆಂಟ್ ತುಂಬಾ ಫೆಸಿಲಿಟಿ ಅವೈಲೇಬಲ್ ಮಾಡಿದ್ದಾರೆ. ಅಂದರೆ ಈ ಕಾರಣಕ್ಕಾಗಿ ಜನರು ಟ್ರೀಟ್ಮೆಂಟ್ದು ಫೆಸಿಲಿಟಿನ ಯೂಸ್ ಮಾಡಿ ಈ ಸ್ಕಿಜೋಫ್ರೇನಿಯಾ ಕಾಯಿಲೆ ಏನಿದೆ ಅದನ್ನು ಬೇಗ ಒಂದು ಗುಣಪಡಿಸ್ಬೋದು ಅಂತ ಇದೆಲ್ಲ ಒಂದು ಪ್ಲ್ಯಾನ್. ಮಾತ್ರ ಇದು ಪ್ಲ್ಯಾನ್ ಸಕ್ಸಸ್ ಆಗಬೇಕಂದ್ರೆ ಎಲ್ಲರದ್ದು ಸಹಾಯನೂ ಬೇಕು. ಸೊ ಮೇನ್ಲಿ ಕಮ್ಯುನಿಟಿ ಸಹಾಯನೂ ಇದಕ್ಕೆ ಬೇಕು. ಡಾಕ್ಟರ್, ಇಷ್ಟೊತ್ತು ಕೂತ್ಕೊಂಡು ನಮ್ಮ ಜೊತೆ ಅಂದ್ರೆ ಸ್ಕಿಜೋಫೇನಿಯಾದ ಬಗ್ಗೆ ಇರ್ಬೋದು ಅಥವಾ ಗೌರ್ಮೆಂಟ್ ಇಂದ ಏನೆಲ್ಲ ಫೆಸಿಲಿಟಿ ಈ ಸಮಸ್ಯೆಗಳಿಗೆ ಸಿಗ್ತಾ ಇದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಜನರಿಗೆ ತಿಳಿಸೋದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಸ್ಕಿಜೋಫೇನಿಯಾ ಸಮಸ್ಯೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಡ್ವಿ. ಮುಂದಿನ ಆರೋಗ್ಯ ಕಾಳಜಿ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ V4 ನ್ಯೂಸ್.